ಆಸೆ. ಹಾಗೆಯೇ ಅಂಬರೀಷ್ ಅವರು ಬಡ ಜನತೆಗೆ, ರೈತರಿಗೆ ತುಂಬ ಅನುಕೂಲ ಮಾಡ್ತಕ್ಕಂಥ ವ್ಯಕ್ತಿ. ಅವರಂಥ ಮಹಾನ್ ಪುರುಷರು ಇನ್ನೂ ಅನೇಕರು ಹುಟ್ಟು ಬರಬೇಕು, ಇಂಥ ಯುವಕರು ಇನ್ನೂ ಶಕ್ತಿ ಬರಬೇಕು. ಯುವಕರಿಗೆ ಇಂಥ ಒಳ್ಳೆಯ ಕೆಲಸ ಮಾಡೋಕ್ಕೆ ದೇವರು ಶಕ್ತಿಯನ್ನು ಕೊಡಲಿ, ಆಯಸ್ಸು ಆರೋಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ, ಏನು ಹೇಳ್ತೀರಾ ಸರ್ ಇವತ್ತು ಕಾರ್ಯಕ್ರಮದ ಬಗ್ಗೆ? ಸರ್ ಸರ್ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಸರ್ ಇವತ್ತು? ಇರಲಿ ಮಾತಾಡಿ ಸರ್. ನಮ್ಮ ಕರ್ನಾಟಕದ ಕಲಿಯುಗದ ಕರ್ಣ ಎಂದು ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿಟ್ಟರೆ ಎರಡನೇ ಸ್ಥಾನ ನಿಂತ್ಕೊಂಡ ನಮ್ಮ ಅಂಬರೀಷ್ ಅವ್ರನ್ನ ಇವತ್ತು ಗುರುತಿಸಿ ನಮ್ಮ ಇಡೀ ನಮ್ಮ ಬನ್ನೂರಲ್ಲಿ ನಮ್ಮ ನಂದೀಶ್ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ನಂದೀಶ್ವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಆ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂಥ ಒಂದು ಮುಂಚೆನೇ ಆಗಬೇಕಾಗಿತ್ತು ಅಂಬರೀಷ್ ಅವ್ರದ್ದು. ಅವರು ಎಲ್ಲ ಸ್ನೇಹಜೀವಿ ಅಂಬರೀಷ್ ಅವರು. ಅವನ್ನ ಒಂದು ಸ್ನೇಹವನ್ನು ಗುರುತಿಸಿ ಒಂದು ಬನ್ನೂರಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ಖುಷಿ ಆಗ್ತದೆ. ಅವರ ಬಗ್ಗೆ ಮಾತಾಡೋಕ್ಕೆ ನಮ್ಮಲ್ಲಿ ಪದಗಳೇ ಇಲ್ಲ ಅಂತ ಸ್ನೇಹಜೀವಿ. ನಿಜವಾಗ್ಲೂ ನಮ್ಮ ಚಿತ್ರೋದ್ಯಮ ಈಗ ಅವ್ರಿಲ್ದೇ ಬಡವಾಗ್ಬಿಟ್ಟೆ. ಈಗ ಚಲನಚಿತ್ರೋದ್ಯಮ ನಿಜವಾಗ್ಲೂ ಅವ್ರಿದ್ದಾಗ ಎಲ್ಲ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ಎಲ್ಲಾನು ಕೆಲಸ ಮಾಡ್ತಾರೆ. ಈಗ ಅವ್ರಿಲ್ಲೇ ಚಲನಚಿತ್ರೋದ್ಯಮ ತುಂಬಾ ಬಡವಾಗಿದೆ. ಇವತ್ತು ದರ್ಶನ್ ಸ್ಟಾರ್ ಅಂತ ಮತ್ತೆ ನಮ್ಮ ಯಶ್ ಸ್ಟಾರ್ ಅಂತ ದೊಡ್ಡ ಸ್ಟಾರ್ಗಳು ಕೊಟ್ಟಂತ ಕೊಡುಗೆ ಅವ್ರ ಕುಟುಂಬಕ್ಕೆ ಇದೆ ಅಮ್ಮ. ಹೌದೌದು, ಅವರು ಕೊಟ್ಟಂತ ಅವರಿಬ್ಬರೇ ಅವರಿಂದನೇ ಅಂಬರೀಷ್ ಅವರಿಂದ ಎಲ್ಲ ಮೇಲೆ ಬಂದಿದ್ರು. ಚಿಕ್ಕವ್ರನ್ನ ಪ್ರೀತಿಸಿ ಮೇಲೆ ಬರೋಕ್ಕೆ ಕೆಲಸ ಮಾಡ್ತಾ ಇದ್ರು. ನಿಜವಾಗ್ಲೂ ಅಂತ ಸ್ನೇಹಜೀವಿ ಅಂತ ಎಲ್ಲರೂ ನಿಜವಾಗ್ಲೂ ನೆನೆಸ್ಕೊಂಡು ಉದ್ಘಾಟನೆ ಮಾಡಿದ್ದು ಒಳ್ಳೆ ಬೆಳವಣಿಗೆ. ತಮ್ಮ ಪರಿಚಯ ಸರ್? ನಾನು ರಾಜ್ಯ ಒಕ್ಕಲಿಗ ಸಂಘದ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಅಂತ. ಥ್ಯಾಂಕ್ ಯು ಸರ್. ತಾವು ಕೂಡ ಬಂದಿದ್ದೀರಾ, ಏನು ಹೇಳ್ತೀರಾ ಸರ್? ಮಾತಾಡಿ ಸರ್, ಮಾತಾಡಿ. ಮಂಡ್ಯದ ಗಂಡು ರೆಬಲ್ ಸರ್ ಅಂಬರೀಷ್ ಅವರ ಪುತ್ಥಳಿ ಉದ್ಘಾಟನೆಯಲ್ಲಿ ಬನ್ನೂರಲ್ಲಿ ಆಗ್ತಿರೋದು ಬಹಳ ಸಂತೋಷದ ವಿಷಯ. ಸಾಕಷ್ಟು ವರ್ಷಗಳಿಂದ ಇದು ಈ ಒಂದು ಚರ್ಚೆ ನಡೀತಾ ಇತ್ತು. ಆದ್ರೆ ಇವತ್ತು ನಮ್ಮ ಬಿಡ್ನಳ್ಳಿ ನಂದೀಶ್ ಮತ್ತು ಅವರ ಎಲ್ಲ ಸ್ನೇಹ ಬಳಗದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಮತ್ತು ಪುತ್ಥಳಿ ಉದ್ಘಾಟನೆ ಮಾಡ್ತಿರೋದು ಬಹಳ ಸಂತೋಷದ ಜೊತೆ. ರೆಬಲ್ ಸ್ಟಾರ್ ಅಂಬರೀಷ್ ಅವ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಏನು ಚಲನಚಿತ್ರೋದ್ಯಮಕ್ಕೆ, ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಿಟ್ರೆ ಇವರು ಎರಡನೇ ಸ್ಥಾನದಲ್ಲಿ ನಿಂತು ಇಡೀ ಕನ್ನಡ ಇಂಡಸ್ಟ್ರಿಯನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರು. ಮತ್ತು ಇವ್ರ ಪುತ್ಥಳಿಗಳಂತೂ ಎಲ್ಲ ಕಡೆನೇ ಆಗ್ಬೇಕಿತ್ತು. ಆದರೂ ಕೂಡ ಆ ಒಂದು ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಆ ಮಟ್ಟಕ್ಕೆ ಎಲ್ಲೂ ಕೂಡ ಆಗಲಿಲ್ಲ. ಇವನ್ ನಾವು ಹೇಳ್ಬೇಕು ಅಂದ್ರೆ ಬನ್ನೂರಲ್ಲಿ ಆಗ್ತಿರೋದು ನಮಗೆ ಬಹಳ ಸಂತೋಷ. ಯಾಕೆಂದ್ರೆ ಮೈಸೂರಲ್ಲೂ ಒಂದು ಸರಿಯಾಗಿ ಪುತ್ಥಳಿಕೆ ಇಲ್ಲ, ಮಂಡ್ಯದಲ್ಲಿ ಅವರು ಹುಟ್ಟೂರಾದ ಮಂಡ್ಯದಲ್ಲೂ ಕೂಡ ಒಂದು ಪುತ್ಥಳಿಕೆ ಇಲ್ಲ. ಅದನ್ನ ಬನ್ನೂರವ್ರಿಗೆ ನಮ್ಮ ಯುವ ಜನತೆ ಮತ್ತು ನಮ್ಮ ಎಲ್ಲ ಬನ್ನೂರಿನ ನಮ್ಮ ಇವತ್ತು ನಮ್ಮ ರಾಮಸ್ವಾಮಿ ಇರ್ಬೋದು ಎಲ್ಲರೂ ಸೇರ್ಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಮತ್ತೆ ಕಾರ್ಯಕ್ರಮ ಚೆನ್ನಾಗಾಗ್ಲಿ ಅಂತ ಶುಭಾಶಯ ಕೋರ್ತಾ ಇದ್ದೀನಿ. ಹಾಗಾಗಿ ಏನ್ ನೋಡ್ತಾ ಇದ್ದೀರಾ, ಇದು 3 ವರ್ಷದ ಕನಸಾಗಿತ್ತು ನಮ್ಮ ಎಲ್ಲ ಅಂಬರೀಷ್ ಅಭಿಮಾನಿಗಳು ಬನ್ನೂರು ಹೋಬಳಿನಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡ್ರು. ಇವತ್ತು ನಾವೇನ್ ನೋಡ್ತಾ ಇದ್ರೆ ನಿಜಲ್ಲೂ ಇವತ್ತು ಸರಿ ಹೇಳ್ದಂಗೆನೆ ಅಂಬರೀಷ್ ಅವರ ಪುತ್ಥಳಿಕೆ ನಮ್ಮ ಮೈಸೂರು ಜಿಲ್ಲೆ ಎಲ್ಲೂ ಕೂಡ ಇಲ್ಲ, ಅವರ ಹುಟ್ಟೂರಿನಲ್ಲೇ ಕೂಡ ಇಲ್ಲ ಅಂಬರೀಷ್ ಪುತ್ಥಳಿಕೆ. ಆದ್ರೆ ನಮ್ಮ ಬನ್ನೂರಿದೆ ಅಂತ ಬಹಳ ಖುಷಿ ಪಡ್ತಾರಂತ ಅಭಿಮಾನಿಗಳು. ಮತ್ತೆ ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸುಮಲತಾ ಮೇಡಮ್ ಕೂಡ ಬರ್ತಾ ಇದ್ದಾರೆ. ಹಾಗೆ ಹಲವಾರು ಚಿತ್ರರಂಗದ ದಿಗ್ಗಜರು ಕೂಡ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದು ಒಂದು ಬನ್ನೂರಿಗೆ ಹಬ್ಬದ ವಾತಾವರಣ ಕೂಡ ಇವತ್ತು ಸೃಷ್ಟಿಯಾಗಿದೆ. ಆ ಒಂದು ಹಬ್ಬದ ವಾತಾವರಣ ಅಂಬರೀಷ್ ಸರ್ ಅವರ ಪುತ್ಥಳಿಕೆ ಅನಾವರಣದ ಮೂಲಕ ಚಾಲನೆ ಆಗುತ್ತೆ. ಸುಮಾರು ವರ್ಷಗಳಿಂದ 3 ವರ್ಷಗಳಿಂದ ಕೂಡ ಇದಕ್ಕೆ ಬಹಳ ಸುಲಭವಾಗಿ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿರುವಂತ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿರೋದು. ಹಾಗೇನೆ ತಾವೇನು ನೋಡ್ತಾ ಇದ್ರ ಒಂದು ಪುತ್ಥಳಿಕೆ ಅನಾವರಣಕ್ಕೆ ಬಹಳ ವಿಶೇಷವಾದಂತ ಒಂದು ಹೆಸರು ಕೂಡ ಇದೆ. ಇದು ಅಂಬಿಗುಡಿ ಅಂತ. ಸಾಮಾನ್ಯವಾಗಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಅಂಬಿಗುಡಿ ಅಂತ ಇದು ಎಲ್ಲೂ ಕೂಡ ಬಂದಿಲ್ಲ ಹೆಸರು. ಆದ್ರೆ ಇವತ್ತು ಬನ್ನೂರಿನಲ್ಲಿರುವಂತ ಅಂಬರೀಷ್ ಅಭಿಮಾನಿಗಳ ಪುತ್ಥಳಿ ಮಾಡಿರುವಂತ ಒಂದು ಪುತ್ಥಳಿಗೆ ಅಂಬರೀಷ್ ಗುಡಿ ಅಂತ ಹೇಳಿದ್ರು ಕೂಡ ವಿಶೇಷವಾಗಿ ನೋಡ್ಬೋದು.